ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನರ ಜೀವನದಿ ಕೆರೆಗಳು ಬೆಂಗಳೂರು ಶುದ್ಧೀಕರಿಸಿದ ನೀರು ನಮ್ಮ ಕೆರೆಗಳು ತುಂಬಲು ಪ್ರಾರಂಭಿಸಿದ ಮೇಲೆ ಈಗೀಗ ಅಂತರ್ಜಲ ವೃದ್ಧಿಸಲು ಪ್ರಾರಂಭಿಸಿದೆ. ಕೆರೆಗಳು ತುಂಬುತ್ತಿದ್ದಂತೆ ಮೀನು ಹಿಡಿಯುವ, ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡುವ ಕೆಲಸವೂ ಪ್ರಾರಂಭವಾಗಿದೆ. ವಿಶಾಲವಾದ ಕೆರೆಗಳಲ್ಲಿ ಬೋಟಿಂಗ್ ಉದ್ಯಮವೂ ನಡೆಯುತ್ತಿದೆ. ಬೋಟಿಂಗ್ ಹೆಸರಿನಲ್ಲಿ ಜನರಿಂದ ಹಣ ಸುಲಿಗೆಯೂ ನಡೆಯುತ್ತಿದೆ. ಆದರೆ ಸರ್ಕಾರಕ್ಕೆ ಕಟ್ಟಬೇಕಿರುವ ಶುಲ್ಕ ಮಾತ್ರ ಕಟ್ಟದೆ ವಂಚಿಸುತ್ತಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯೇ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಬೋಟಿಂಗ್ ನಡೆಸಲು ಅನುಮತಿ ನೀಡಿದ್ದು 5 ಲಕ್ಷ ರುಗಳಿಗೂ ಹೆಚ್ಚು ಬೆಲೆಗೆ ಟೆಂಡರ್ ನೀಡುವಂತೆ ಸರ್ಕಾರ ನಿರ್ದೇಶನವಿದ್ದರೂ ಅಲ್ಲಿನ ಅಧಿಕಾರಿ ವಾರ್ಷಿಕ ಕೇವಲ 50,000 ರುಗೆ ಟೆಂಡರ್ ಗುತ್ತಿಗೆ ನೀಡಿದ್ದು ಇದರಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಸಾದಿನಹಳ್ಳಿ ಭೂಷಣ್ ಎಂಬುವವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಚ್ಎನ್ ವ್ಯಾಲಿ ನೀರು ಬಂದ ಮೇಲೆ ಕೆಲವು ದೊಡ್ಡ ಕೆರೆಗಳಲ್ಲಿ ಈಗ ನೀರು ತುಂಬಿದ ನೀರನ್ನ ಹೊರಗೆ ಬಿಡದೆ ಅಲ್ಲಿಯೇ ಭೂಮಿಗೆ ಹಿಂಗುವುದಕ್ಕೆ ಬಿಟ್ಟಿರುವುದರಿಂದ ಒಂದಷ್ಟು ವರ್ಷಗಳ ಕಾಲ ಕೆರೆ ಬತ್ತಿ ಹೋಗದೆ ಇರುತ್ತದೆ. ಆದ್ದರಿಂದ ಜಿಲ್ಲೆಯ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಲು ಸಣ್ಣ ನೀರಾವರಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗಳು ಮೀನುಗಾರಿಕೆ ಹಾಗೂ ದೋಣಿ ವಿಹಾರ ಉದ್ದಿಮೆ ನಡೆಸಲು ಅವಕಾಶ ನೀಡಿದೆ. ದೋಣಿ ವಿಹಾರ ಅಥವಾ ಜಲಕ್ರೀಡೆ ಹೆಸರಲ್ಲಿ ಹರಾಜು ಕೂಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಬೋಟಿಂಗ್ ನಡೆಸುತ್ತಿರುವ ಮಾಲೀಕ ಟೆಂಡರ್ನಲ್ಲಿ 5 ಲಕ್ಷ ಕಟ್ಟಬೇಕೆಂದು ಸ್ಪಷ್ಟವಾಗಿ ಸೂಚಿಸಿದ್ರು. ಕೇವಲ 50,000 ರುಗಳು ಮಾತ್ರ ಪಾವತಿಸಿ ಯಾವುದೇ ರಕ್ಷಣಾ ನಿಯಮಗಳನ್ನು ಪಾಲಿಸದೆ ಬೋಟಿಂಗ್ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಸಾದೇನಹಳ್ಳಿ ಭೂಷಣ್ ಎಸ್ವಿ ಎಂಬುವವರು ದೂರಿದ್ದು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಲ್ಲ, ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಬೋಟಿಂಗ್ ನಡೆಸುತ್ತಿದ್ದಾರೆ ಎಂದು ಲೋಕಾಯುಕ್ತಕ್ಕೆ ಸಲ್ಲಿಸಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.